ಜೀರಿಗೆ ರಸ ಮಾಡುವ ವಿಧಾನ. ಮೆಣಸು 1 ಸ್ಪೂನು, ಜೀರಿಗೆ 2 ಸ್ಪೂನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪುಡಿ ಮಾಡ್ಕೊಬೇಕು. ಒಂದು ತಪ್ಪಲೆ ಇಟ್ಕೊಂಡು ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಹೆಚ್ಚಿ ಹಾಕ್ಕೊಬೇಕು. ಮೆಣಸಿನ್ಕಾಯಿ 2 ಪೀಸ್ ಮಾಡಿ ಹಾಕ್ಕೊಬೇಕು. ಇದನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ಇದ್ರ ಜೊತೆಗೆ 2 ಟೊಮೊಟೊ, ಉಪ್ಪು ಹಾಕ್ಕೊಂಡು ಇದ್ರ ಜೊತೆಗೆ ಹುರಿಯೋಣ. ಚೆನ್ನಾಗಿ ಹುರ್ಕೊಂಡು ಟೊಮೊಟೊ ಎಲ್ಲ ಡ್ರೈ ಆದಮೇಲೆ ಜೀರಿಗೆ ಪೌಡ್ರು, ಅರಿಶಿನ ಇದನ್ನು ಹಾಕ್ಕೊಂಡು ಹುಣಸೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ಳೋಣ. ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋಣ. ನಾನು ಈ ತಪ್ಪಲೆ ತುಂಬ ಹಾಕ್ಕೊತೀನಿ. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಉಪ್ಪು ಖಾರ ನೋಡಿಬಿಟ್ಟು, ಉಪ್ಪು ಸಾಕು ಅಂದರೆ ಸಾಕು, ಇನ್ನೂ ಬೇಕಂದರೆ ಹಾಕ್ಕೊಂಡು ಒಂದು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ ಇದು. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.